ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿಯ ಕಾಲದಲ್ಲಿ ಹೆಂಗೆ ಅಂದ್ರೆ, ಬಾಬಾ ಸಾಹೇಬರು ಈ ದೇಶಕ್ಕೆ ಏನೇನು ಕೊಡಬೇಕು ಅಂತ ಅನ್ಕೊಂಡಿದ್ರೋ ಅದೆಲ್ಲವನ್ನೂ ಕೂಡ ಕಿತ್ತು ಬಿಸಾಕಿದ್ರು. ಅಂಡ್ ಸೆಕೆಂಡ್ ಪಾರ್ಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಮರ್ಜೆನ್ಸಿಯಲ್ಲಿ ಸಂವಿಧಾನ ನಾವು ತಿದ್ದಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು, ಗೊತ್ತಿರಬೇಕು ನಿಮಗೆ, ಸಂವಿಧಾನ ನಾವು ತಿದ್ದಿದ್ರೆ ಕೋರ್ಟ್ ಕೂಡ ಇದನ್ನ ಪ್ರಶ್ನಿಸುವಂತಿಲ್ಲ. ಸಂವಿಧಾನವನ್ನ ತಿದ್ದುವ ಪರಮಾಧಿಕಾರ ಸಂಸತ್ತಿಗಿದೆಯೇ ಹೊರತು ಕೋರ್ಟ್ಗೆ ಪ್ರಶ್ನೆಯ ಅಧಿಕಾರವೂ ಇಲ್ಲ ಅಂತ ಯಾವುದಕ್ಕೆ ಎಲ್ಲ ಅಧಿಕಾರವನ್ನು ಬಾಬಾ ಸಾಹೇಬರು ಕೊಟ್ಟಿದ್ರೋ ಅದನ್ನು ಕಿತ್ಕೊಂಡಿದ್ದು ಕಾಂಗ್ರೆಸ್ಸು. ಅದು ಅವಮಾನ ಹೌದೋ ಅಲ್ವೋ ಅಂತ ನೀವು ಹೇಳಿ. ಈಗ ನಾನು ಹಿಸ್ಟ್ರಿಗೆ ಬರ್ತೀನಿ. ಇಷ್ಟು ನಿಮ್ಗೊಂದು ಬೇಸಿಕ್ ಕೊಟ್ಟ ನಂತರ ಲೆಟ್ ಮಿ ಗೆಟ್ ಇನ್ ಟು ದ ಹಿಸ್ಟ್ರಿ. ಈ ಹಿಸ್ಟ್ರಿಯ ಕುರಿತಂತೆ ತುಂಬಾ ಜನ ಮಾತಾಡಿದ್ರು, ನಾನು ಅದ್ರ ಬಗ್ಗೆ ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೂ ಒಂದೊಂದು 2-3 ಸಂಗತಿಗಳನ್ನು ಹೇಳಬೇಕು. 1971ರಲ್ಲಿ ಇಂದಿರಾ ಕಾಂಗ್ರೆಸ್ಸಿಗೆ ಭಾರಿ ವಿಜಯ ಆಯಿತು. 1971ನಲ್ಲಿ ಒಂದು ವಾರ್ ಆಯಿತು ಪಾಕಿಸ್ತಾನದ ಜೊತೆಗೆ. ಆ ಯುದ್ಧದ ನಂತರ ದೊಡ್ಡ ಮಟ್ಟದ ವಿಜಯವನ್ನ ಅವರು ಸಾಧಿಸಿದ್ರು. ವಿಜಯ ಹೇಗೆ ಅಂತಂದ್ರೆ 518 ಸೀಟುಗಳಲ್ಲಿ, ಪ್ರಾಬಬಲಿ 518ರಲ್ಲಿ 352 ಸೀಟನ್ನ ಇಂದಿರಾ ಗಾಂಧಿ ಪಡ್ಕೊಂಡ್ರು. ಇಟ್ ವಾಸ್ ಗ್ರೇಟ್ ಮೆಜಾರಿಟಿ. ಈ ಮೆಜಾರಿಟಿ ಬಂದ ಮೇಲೆ ಹೇಗಾಯ್ತು, ಪೂರ್ಣ ಪ್ರಮಾಣದ ಬಹುಮತ ಬಂದ ತಕ್ಷಣ ಇಂದಿರಾ ಗಾಂಧಿ ಅಕ್ಷರಶಃ ಡಿಕ್ಟೇಟರ್ ಆದರು. 1969ನಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಉಚ್ಚಾಟಿಸಿತ್ತು. ಇಲ್ಲಿರೋ ಬಹಳ ಜನ ಹಿರಿಯರಿಗೆ ಗೊತ್ತಿರಬಹುದು ಅಥವಾ ಮರೆತು ಹೋಗಿರಬಹುದು. ಮೂಲ ಕಾಂಗ್ರೆಸ್ಸು ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಇಂದ ಆಚೆ ದಬ್ಬಿತ್ತು. ಯಾಕೆ ಅಂತಂದ್ರೆ ಇವರು ಪಾರ್ಟಿಯ ವಿರುದ್ಧ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಚೆ ದಬ್ಬಿತ್ತು. ಆನಂತರ 1971ನಲ್ಲಿ ಅವರು ಪ್ರಚಂಡ ಬಹುಮತದೊಂದಿಗೆ ಆರಿಸಿಕೊಂಡು ಬಂದ್ರು. ಈ ಆರಿಸಿಕೊಂಡು ಬಂದಾಗ ಆಕೆಗೆ ಏನಾಯ್ತು ಅಂತಂದ್ರೆ, ಆ ಖುಷಿಯಲ್ಲಿ ಆಕೆ ಯಾವ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮೈ ಮೇಲೆ ಎಳಕೊಂಡ್ರು ಅಂತಂದ್ರೆ, 3 ವರ್ಷದಲ್ಲಿ ಇಂದಿರಾ ಗಾಂಧಿಯ ಸರ್ಕಾರ ಈ ದೇಶದಲ್ಲಿ ಅತ್ಯಂತ ಕೆಟ್ಟ ಅವಮಾನಕ್ಕೆ ತುತ್ತಾಯಿತು. ಅವರ ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಎಲ್ಲ ದೊಡ್ಡ ದೊಡ್ಡ ನಾಯಕರ ಭ್ರಷ್ಟಾಚಾರದ ಮೂಲ ಕೇಂದ್ರವು ಅವ್ರ ಮನೆಯೊಳಗಿರುತ್ತೆ, ಮಕ್ಕಳು ಮೊಮ್ಮಕ್ಕಳ ರೂಪದಲ್ಲಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನು ತೆಗೆದು ನೋಡಿ. ಇಂದಿರಾ ಗಾಂಧಿಯ ದೊಡ್ಡ ಭ್ರಷ್ಟಾಚಾರದ ಮೂಲ ಎಲ್ಲಿತ್ತು ಅಂತಂದ್ರೆ ಅವರ ಮಗನಾಗಿರುವ ಸಂಜಯ್ ಗಾಂಧಿ ರೂಪದಲ್ಲಿತ್ತು. ಸಂಜಯ್ ಗಾಂಧಿಗೆ ಮಾರುತಿ ಕಾರ್ ಶುರು ಮಾಡುವಂತಂದು ಹುಚ್ಚಿತ್ತು. ಬಹಳ ಜನರಿಗೆ ಇವತ್ತೇನು ಮಾರುತಿ ಕಾರ್ ನೋಡ್ತಿರಲ್ಲ, ಆ ಮಾರುತಿ ಕಾರ್ ಕಂಪನಿಯನ್ನ ಶುರು ಮಾಡಿದ್ದು ಸಂಜಯ್ ಗಾಂಧಿ. ಆ ಮಾರುತಿ ಕಾರ್ನ ಕಂಪನಿಯನ್ನ ಶುರು ಮಾಡ್ಲಿಕ್ಕೋಸ್ಕರ, ಅದಕ್ಕೆ ಜಾಗ ಪಡ್ಕೊಳ್ಳಿಕ್ಕೆ, ಬಂಡವಾಳ ತಗೊಳ್ಳಿಕ್ಕೆ ಎಲ್ಲ ಕಾನೂನುಗಳನ್ನ ನಿಯಮಗಳನ್ನ ಮೀರಿ ಹೇಗೆ ಅವನು ಬೆಳೆದು ನಿಂತು ಬಿಟ್ಟ ಅಂತಂದ್ರೆ, ಸ್ವತಃ ಇಂದಿರಾ ಗಾಂಧಿಗೆ ತನ್ನ ಮಗನನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಮಗ ತೊಂದರೆಗೀಡಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಎದುರು ಹಾಕೊಂಡು ಆಕೆ ಭ್ರಷ್ಟಾಚಾರದ ದೊಡ್ಡ ಉರುಳನ್ನ ತನಗೆ ತಾನೇ ಸುತ್ತಿಕೊಂಡು, ಪರಿಣಾಮ ಅದರ ಎದುರಿಗೆ ನಿಂತಂತ ಜಯಪ್ರಕಾಶ್ ನಾರಾಯಣರು ಈ ದೇಶದ ಒಬ್ಬ ದೊಡ್ಡ ಜನನಾಯಕರಾಗಿ ಹೊರಹೊಮ್ಮಿದ್ರು. ದೊಡ್ಡ ಮಟ್ಟದ ಫಾಲೋವರ್ಸ್ಗಳು ಅವರಿಗೆ ಬಂದ್ರು. ಅವರು ಊರೂರಲ್ಲೂ ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಭಾಷಣ ಮಾಡ್ಕೊಂಡು ತಿರುಗಾಡ್ತಾ ಇದ್ರು. ಅತ್ತ ಇಂದಿರಾ ಗಾಂಧಿ ಮಗ ಸಂಜಯನಿಗೆ ಶರಣಾಗ್ಬಿಟ್ಟಿದ್ರು. ಇದು ಬೇಸಿಕ್ ಥಾಟ್. ಇದಾದ ನಂತರ ಏನಾಯ್ತು, ಒಂದು ಕೇಸ್ ಇತ್ತು. 1971 ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ಎಲೆಕ್ಷನ್ ನಿಂತು ಗೆಲ್ಲುವಾಗ ಶಿ ವನ್ ಬೈ 1,11,000 ವೋಟ್ಸ್, ಅಷ್ಟು ದೊಡ್ಡ ಅಂತರದಿಂದ ಗೆದ್ರು. ಆದ್ರೆ ಅವ್ರ ಎದುರಿಗೆ ನಿಂತಿದ್ದ ರಾಜನಾರಾಯಣ್ ಕೋರ್ಟಿಗೆ ಹೋಗಿ ಏನ್ ಹೇಳಿದ್ರು, ಇವ್ರು ಎಲೆಕ್ಷನ್ ಗೆದ್ದಿದ್ದಾರೆ ನಿಜ, ಆದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸರ್ಕಾರದ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ, ಹೀಗಾಗಿ ಈಕೆಯನ್ನ ಎಲೆಕ್ಷನ್ ನ ಅಸಿಂಧು ಮಾಡಬೇಕು ಅಂತ ಅಲಹಾಬಾದ್ ಕೋರ್ಟಿಗೆ ಹೋದ್ರು. ಅಲಹಾಬಾದ್ ಕೋರ್ಟ್ ಅಷ್ಟು ಡೀಟೇಲ್ ಅನ್ನು ನೋಡ್ತು. ಸುಮಾರು 3-3.5 ವರ್ಷಗಳ ಕಾಲದ ವಿಶೇಷವಾಗಿರುವಂತ ಚರ್ಚೆ ಅದು. ಚರ್ಚೆಯ ನಂತರ ಅಲಹಾಬಾದ್ ಕೋರ್ಟ್ ಏನ್ ಹೇಳ್ತು ಗೊತ್ತಾ, ನೀವು ಮಾಡಿರೋ ಎಲ್ಲ ಆರೋಪಗಳನ್ನು ಒಪ್ಲಿಕ್ಕಾಗೋದಿಲ್ಲ, ಆದ್ರೆ ಸರ್ಕಾರಿ ನೌಕರರನ್ನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನಾವು ಒಪ್ಪಿಕೊಳ್ತೀವಿ. ಹೀಗಾಗಿ ಮುಂದಿನ 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ತನ್ನ ಪದವಿಯಲ್ಲಿರುವಂತಿಲ್ಲ, ಆಕೆ ಯಾವುದೇ ಗವರ್ನಮೆಂಟ್ ಸ್ಥಾನದಲ್ಲಿ ಇರುವಂತಿಲ್ಲ ಅಂತ ಆಕೆ ಬರ್ಖಾಸ್ತ್ ಮಾಡಿಬಿಡ್ತು. ಇಮ್ಯಾಜಿನ್ ಮಾಡಿ, ಒಬ್ಬ ಪ್ರಧಾನಿಯನ್ನೋ ಮುಖ್ಯಮಂತ್ರಿಯನ್ನೋ ಕೋರ್ಟು ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಬೇರೆ ಯಾರಾದ್ರೂ ಆದ್ರೆ ಇನ್ನು ಮುಂದೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ವಾಪಸ್ ಹೋಗಬೇಕು. ಬಟ್ ಇಂದಿರಾ ಗಾಂಧಿ ವಕೀಲರು ಏನ್ ಮಾಡಿದ್ರು ಗೊತ್ತಾ, ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಟೈಮ್ ಕೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರು. ಆನ್ 24th ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ದ ಸೇಮ್ ಡೇ, ನೆನ್ನೆಯ ದಿನ ಆ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು, ಹೈಕೋರ್ಟ್ ನ ಆರ್ಡರ್ ಸ್ವಲ್ಪ ಹಾರ್ಶ್ ಆಗಿದೆ. ನಾನು ಒಂದೇ ಒಂದು ಹೇಳ್ಬೋದು ಏನು ಅಂತಂದ್ರೆ, ಆಕೆ ಪ್ರಧಾನಮಂತ್ರಿಯಾಗಿರ್ಬೋದು, ಆದ್ರೆ ಸಂಸತ್ತಿನ ಚರ್ಚೆಯಲ್ಲಿ ಮಾತನಾಡುವಂತಿಲ್ಲ.
ಎರಡನೇದು ವೋಟಿಂಗ್ ಮಾಡುವ ಅಧಿಕಾರ ಆಕೆಗಿಲ್ಲ ಅಂತ. ಮತ್ತೆ ಯಾವ ಲೆಕ್ಕಕ್ಕೆ ಪ್ರಧಾನಮಂತ್ರಿ? ಆಕೆ ಪ್ರಧಾನಮಂತ್ರಿ ಆಗಿರ್ಲಿಕ್ಕೆ ಅಷ್ಟಾದ್ರೂ ರೆಡಿ ಆಗಿದ್ರು. ಆದ್ರೆ 24ಕ್ಕೆ ಹಿಂಗ್ ಮಾಡೋದರ ನಡುವೆ ಈ 12ರಿಂದ 24ರ 10 ದಿನದ ಗ್ಯಾಪ್ ಇತ್ತಲ್ಲ, ಇಂದಿರಾ ಗಾಂಧಿ ಏನ್ ಮಾಡ್ಬಿಟ್ರು ಅಂತಂದ್ರೆ ಊರೂರಲ್ಲೂ ಕೂಡ ಕಾಂಗ್ರೆಸ್ ತಂಡವನ್ನ ಬಳಸ್ಕೊಂಡು ಪ್ರತಿಭಟನೆ ಶುರು ಮಾಡಿಸಿದ್ರು. 1700 ಗವರ್ನಮೆಂಟ್ ಬಸ್ಗಳನ್ನ ಉಚಿತವಾಗಿ ಇದಕ್ಕೆ ಹಾಕ್ಲಾಯ್ತು, ಟ್ರೈನ್ಗಳನ್ನ ಫ್ರೀ ಬಿಡ್ಲಾಯ್ತು. ಯಾರ್ಯಾರು ಡೆಲ್ಲಿಗೆ ಬರ್ತಿರೋ ಬನ್ನಿ ಅಂತ ಕರೆಸ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ಕಡೆ ಮಾಡಿಸಲಾಯ್ತು, ಸೋ ದಟ್ ಕೋರ್ಟ್ ಹೆದರ್ಕೊಳ್ಳಿ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಹೆದರ್ಕೊಳ್ಳಿಲ್ಲ. ನೀನು ಪ್ರಧಾನಮಂತ್ರಿಯಾಗಿ ಇರ್ಬೋದಷ್ಟೇ, ಆದ್ರೆ ನಿನ್ಗೆ ಯಾವುದೇ ಸಂವೈಧಾನಿಕ ಅಧಿಕಾರಗಳು ಇರೋದಿಲ್ಲ ಅಂತ ಹೇಳಿದ ನಂತರ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣರು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ರಾಮಲೀಲಾ ಮೈದಾನದಲ್ಲಿ ಯೋಚನೆ ಮಾಡಿದ್ರು. 25ನೇ ತಾರೀಕು ಪ್ರತಿಭಟನೆ ಎಷ್ಟು ಜೋರಾಗಿತ್ತು ಅಂತಂದ್ರೆ ಇಂದಿರಾ ಗಾಂಧಿಗೆ ಗೊತ್ತಾಯ್ತು, ನಾನೇನಾದ್ರೂ ಎಡವಟ್ ಮಾಡಿದ್ರೆ ಜನ ಬಂದು ಅವರೇ ನನ್ನನ್ನು ಇಳಿಸಿಬಿಡ್ತಾರೆ ಅಂತ ಗೊತ್ತಾಯ್ತು. ಏನಿರೋದು ದಾರಿ? ಈಗ ಬೇರೆ ಯಾವುದೂ ದಾರಿ ಇಲ್ಲ, ಒಂದೇ ಒಂದು ದಾರಿ ಇದ್ದಿದ್ದು. ಸಂಜಯ್ ಗಾಂಧಿ ಹೇಳ್ದ, ನಿನಗೆ ಆಡಳಿತ ನಡೆಸ್ಲಿಕ್ಕೆ ಬರಲ್ಲ, ನಾನು ತೋರಿಸ್ತೀನಿ ಇರು ಅಂತ. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ? ಈ ವ್ಯಕ್ತಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಯಾಗಿದ್ದ ಸಿದ್ಧಾರ್ಥ್ ಶಂಕರ್ ರೇ, ಈ ಸಿದ್ಧಾರ್ಥ್ ಶಂಕರ್ ರೇ ಹತ್ರ ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ? ಆಫ್ಟರ್ ದಿಸ್ 25ರ ಈ ದೊಡ್ಡ ಪ್ರತಿಭಟನೆ ನಂತರ ಭಾರತಕ್ಕೆ ಶಾಕ್ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ. ಏನ್ರಿ ಅರ್ಥ ಇದು? ಭಾರತಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ, ಅಂಡ್ ಐ ನೋ ಹೌ ಟು ಗಿವ್ ಇಟ್ ಅಂತ ಸಿದ್ಧಾರ್ಥ್ ಶಂಕರ್ ರೇಗೆ. ಸಿದ್ಧಾರ್ಥ್ ಶಂಕರ್ ರೇ ಆಕೆ ಸಜೆಸ್ಟ್ ಮಾಡ್ತಾರೆ, ಒಂದೇ ಒಂದು ದಾರಿ ಇದೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಅದೇನು ಅಂತಂದ್ರೆ ತುರ್ತಾಗಿ ಒಂದು ಎಮರ್ಜೆನ್ಸಿಯನ್ನ ಹೇರಬೇಕಾಗಿದೆ. ಆ ಎಮರ್ಜೆನ್ಸಿಯನ್ನ ಹಾಕಿ ಭಾರತವನ್ನ ಟೋಟಲ್ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಲಾಯ್ತು ಅಂತ. ಮಿತ್ರ, ಎಮರ್ಜೆನ್ಸಿಯನ್ನ ಹಾಕ್ಬೋದೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಇದೆ. ಭಾರತದಲ್ಲಿ ಇದು ಮೊದಲನೇ ಎಮರ್ಜೆನ್ಸಿ ಅಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ, ನಾವೆಲ್ಲರೂ ಇದೇ ಮೊದಲನೇ ಎಮರ್ಜೆನ್ಸಿ ಅನ್ಕೊಂಡಿದ್ದೀವಿ. ಆದ್ರೆ ಇದಕ್ಕಿಂತಲೂ ಮುಂಚೆ ಪ್ರಾಬಬ್ಲಿ ಶಾಸ್ತ್ರಿಗಳ ಟೈಮ್ನಲ್ಲಿ 1965ನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅದು ಪಾಕಿಸ್ತಾನದ ದಾಳಿಯ ಹೊತ್ತಿನಲ್ಲಿ ಭಾರತವನ್ನ ತಯಾರು ಮಾಡ್ಲಿಕ್ಕೋಸ್ಕರ ಇರುವಂತ ಎಮರ್ಜೆನ್ಸಿ ಇತ್ತು. ಅದಾದ ನಂತರ ಈ ಎಮರ್ಜೆನ್ಸಿ ಬಂದಿದ್ದು. ಈ ಎಮರ್ಜೆನ್ಸಿಗೆ ಯಾವ ಕಾರಣವೂ ಇರಲಿಲ್ಲ. ಇದ್ದಿದ್ದು ಒಂದೇ ಒಂದು ಕಾರಣ, ಇಂದಿರಾ ಗಾಂಧಿ ಪೊಸಿಷನ್ ಬಿಟ್ಟು ಹೋಗಬೇಕು ಅನ್ನೋ ಒಂದು ಕಾರಣ ಬಿಟ್ರೆ ಮತ್ತೆ ಯಾವ ಕಾರಣವೂ ಇರಲಿಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.